ದೆ ಕಾಲ್ ಹಿಮ್ ಓಜಿ. ಇದು ತೆಲುಗಿನ ಸುಜಿತ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾ. ಸಿನಿಮಾದ ನಾಯಕನಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ನಟನೆಯಲ್ಲಿ ಮೂಡಿಬಂದಂತಹ ಸಿನಿಮಾ. ಇನ್ನು ಸಿನಿಮಾ ಕಥೆಗೆ ಬರೋದಾದರೆ, ಈ ಒಂದು ಕತೆ 1940ರಂದು ಜಪಾನ್ನಲ್ಲಿ ವರ್ಲ್ಡ್ ವಾರ್ 2 ಇಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ 2 ಅಲ್ಲಿ ಜಪಾನಿನ ಮೇಲೆ ಅಣುಬಾಂಬ್ ದಾಳಿ ಆದಾಗ ಅಲ್ಲಿಂದ ಏನೆಲ್ಲ ಬದಲಾಗುತ್ತೆ, ಹಾಗೆ ಅಲ್ಲಿ ಕತ್ತಿ ತಗೊಂಡು ಯುದ್ಧ ಮಾಡೋ ಸಮುರಾಯ್ ಅನ್ನೋರು ಏನಿದ್ದಾರೆ ಅವ್ರ ಜೊತೆ ಲಿಂಕ್ ಇಟ್ಕೊಂಡು ಈ ಒಂದು ಸಿನಿಮಾ ರನ್ ಆಗುತ್ತೆ. ಇಲ್ಲಿ ನಮ್ಮ ಹೀರೋ ಓಜಿ ಅಂದರೆ ಓಜಸ್ ಗಂಭೀರ್. ಎಲ್ಲಿಂದ ಬಂದ, ಯಾಕೆ ಬಂದ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಈ ಸಿನಿಮಾವನ್ನು ಮಾಸ್ ಆಡಿಯನ್ಸ್ಗೆ ಅಂತಾನೆ ರೆಡಿ ಮಾಡಿರೋ ಥರ ಕಾಣಿಸುತ್ತೆ. ಆದರೆ ಸಿನಿಮಾದ ಕಥೆಯಲ್ಲಿ ಗ್ರಿಫ್ ಇಲ್ಲ, ಒಂದೊಳ್ಳೆ ಇಂಟೆಲಿಜೆಂಟ್ ರೈಟಿಂಗ್ ಅಂತ ಇಲ್ಲ. ಟೋಟಲಿ ಸಿನಿಮಾ ಒಂದು ಎವರೇಜ್ ಅಂತ ಹೇಳ್ಬೋದು. ನಮ್ಮ KGF ಸಿನಿಮಾ ಇರ್ಬೋದು, ಪುಷ್ಪ ಇರ್ಬೋದು, ಮತ್ತು ಡಾಕು ಮಹಾರಾಜ್ ಅಂತ ಸಿನಿಮಾಗಳನ್ನು ಮಿಕ್ಸ್ ಮಾಡಿದ ರೀತಿ ಅನಿಸುತ್ತೆ. ಇಲ್ಲಿ ಓಜಿ ಅನ್ನೋ ಡೈಲಾಗ್ ಬಂದಾಗೆಲ್ಲ ಏನಪ್ಪ ಇವರು ಆ ಒಂದು ಹೆಸರಿಗಿರೋ ಆ ಒಂದು ಗತಿ ಏನಿದೆ ಆ ಒಂದು ಹೆಸರನ್ನು ಹಾಳು ಮಾಡ್ತಾ ಇದ್ದಾರೇನೋ ಅಂತ ಒಂದು ಸೆಕೆಂಡ್ ಅನಿಸ್ಬಿಡ್ತು. ಇದಕ್ಕಿಂತ ನಮ್ಮ ಶಿವಣ್ಣ ಅವರ ಗೋಸ್ಟ್ ಸಿನಿಮಾನೇ ಎಷ್ಟೋ ಬೆಟರ್ ಅಂತ ಅನಿಸ್ತು. ಯಾಕಂದರೆ ಅಲ್ಲಿ ಓಜಿ ಅನ್ನೋ ಪದಕ್ಕೆ ಇರೋ ಕದರ್ ಏನಿದೆ ಆ ಥರ ಇತ್ತು ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಆ್ಯಂಟಿ ಹೀರೋ ಆಗಿ ಇಮ್ರಾನ್ ಹಶ್ಮಿ ಅವರು ನಟಿಸಿದ್ದಾರೆ. ಇವರು ಇನ್ಸ್ಟಾಗ್ರಾಮ್ನ ರೀಲ್ಸ್ನಲ್ಲಿ ಬಾಲಿವುಡ್ ಒಂದು ಕಡೆ ಆದರೆ ಇಮ್ರಾನ್ ಹಶ್ಮಿ ಅವರು ಒಂದು ಕಡೆ. ಈ ಒಂದು ರೀಲ್ಸ್ ಸಾಕಾಗಿತ್ತು. ಬಾಲಿವುಡ್ ಏಕ್ ತರಫ್, ಇಮ್ರಾನ್ ಹಾಶ್ಮಿ ಏಕ್ ತರಫ್. ಯಾಕಾದರೂ ಈ ಮೂವಿ ಮಾಡೋಕ್ಕೆ ಒಪ್ಕೊಂಡು ಅಂತ. ಇನ್ನು ಪ್ರಕಾಶ್ ರಾಜ್ ಅವರು ಈ ಒಂದು ಸಿನಿಮಾದಲ್ಲಿ ಸತ್ಯದಾದ ಆಗಿ ನಮ್ಮ ಓಜಿ ಅವರ ಸಾಕು ತಂದೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಪ್ರಕಾಶ್ ರಾಜ್ ಅವರು ಒಂದು ಒಳ್ಳೆ ಅದ್ಭುತ ನಟ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಸತ್ಯದಾದ ಪಾತ್ರದ ಆ ಒಂದು ಹೆಸರಿನ ಹಾಗೆ ಕಥೆಯಲ್ಲಿ ಆ ಒಂದು ಎಕ್ಸ್ಟ್ರಾರ್ಡಿನರಿ ರೈಟಿಂಗ್ ಸುಜಿತ್ ಅವರಿಂದ ನನಗೆ ಕಾಣಿಸ್ಲಿಲ್ಲ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ತಮನ್ ಎಸ್ ಅವರು. ಓಕೆ, ಸಿನಿಮಾಗೆ ಏನು ಬೇಕೋ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾ ಬಳಗನೇ ಇದೆ. ಪವನ್ ಕಲ್ಯಾಣ್ ಅವರಾಗಿರ್ಬೋದು, ಇಮ್ರಾನ್ ಹಶ್ಮಿ ಅವರಾಗಿರ್ಬೋದು, ಪ್ರಿಯಾಂಕಾ ಮೋಹನ್ ಅವರಾಗಿರ್ಬೋದು, ಪ್ರಕಾಶ್ ರಾಜ್ ಅವರಾಗಿರ್ಬೋದು, ಅರ್ಜುನ್ ದಾಸ್ ಅವರಾಗಿರ್ಬೋದು, ಶ್ರೇಯಾ ರೆಡ್ಡಿ ಅವರಾಗಿರ್ಬೋದು, ಹಾಗೆ ನಮ್ಮ ಸೌರವ್ ಲೋಕೇಶ್ ಅವರಾಗಿರ್ಬೋದು, ಇನ್ನುಳಿದ ಎಲ್ಲ ಕಲಾವಿದರು ತಮಗೆ ಕೊಟ್ಟ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ನೀವು ಈ ಸಿನಿಮಾನ ನೋಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನೋಡ್ಬೋದು. ಅದರಲ್ಲೂ ಮಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸ್ಪೆಷಲ್ ಆಗಿ ನಮ್ಮ ಪವನ್ ಕಲ್ಯಾಣ್ ಸರ್ ಅವರ ಫ್ಯಾನ್ಸ್ಗಂತೂ ಹಬ್ಬ ಅಂತ ಹೇಳ್ತೀನಿ. ಓವರಾಲ್ ಆಗಿ ಈ ಒಂದು ಸಿನಿಮಾಗೆ ನನ್ನ ಒಂದು ರೇಟಿಂಗ್ ಬಂದು 6/10. ಕೊನೆಯದಾಗಿ ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.